ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಬೆನ್ಸ್ ಜೋನ್ಸ್ ಪ್ರೋಟೀನ್ ಟೆಸ್ಟ್ ಬಗ್ಗೆ. ಬೆನ್ಸ್ ಜೋನ್ಸ್ ಪ್ರೋಟೀನ್ ಟೆಸ್ಟ್ ಅಂದರೆ ಏನು, ಈ ಟೆಸ್ಟ್ ಯಾವಾಗ ಮಾಡಿಸ್ಲಾಗ್ತೈತಿ, ಡಾಕ್ಟರ್ ಯಾಕೆ ನಿಮಗೆ ಈ ಟೆಸ್ಟ್ ಬರೆದು ಕೊಟ್ಟಿರ್ತಾರೆ, ಯಾವ ರೀತಿ ಟೆಸ್ಟ್ ಮಾಡ್ಲಾಗ್ತೈತಿ, ಮತ್ತು ಇದ್ರ ರಿಪೋರ್ಟ್ ಯಾವ ರೀತಿ ಓದಬೇಕು, ಎಷ್ಟು ಟೈಮ್ನಾಗ ಈ ಟೆಸ್ಟ್ ಆಗ್ತೈತಿ, ಎಷ್ಟು ಅಮೌಂಟ್ನಾಗ ಈ ಟೆಸ್ಟ್ ಆಗ್ತೈತಿ, ಸಂಪೂರ್ಣ ಮಾಹಿತಿ ನಾನು ನಿಮಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ನಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ಈಗ ನೋಡ್ರಿ, ಮೊದಲಿಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ರೀ ಬೆನ್ಸ್ ಜೋನ್ಸ್ ಪ್ರೋಟೀನ್ ಟೆಸ್ಟ್ ಅಂದ್ರೆ ಏನು. ಸೊ ನೋಡ್ರಿ, ಇದು ಒಂದು ಟೆಸ್ಟ್. ಇದ್ರಾಗ ಏನು ಮಾಡ್ತಾರಂದ್ರೆ ಪೇಷಂಟ್ ಒಂದು ಯೂರಿನ್ ಸ್ಯಾಂಪಲ್, ಮೂತ್ರ ಸ್ಯಾಂಪಲ್ ಏನಿದೆ ಅದರೊಳಗೆ ಅಬ್ನಾರ್ಮಲ್ ಪ್ರೋಟೀನ್ಸ್ ಅದವು ಇಲ್ಲ ಅನ್ನೋದು ನೋಡ್ತಾರ್ರಿ. ಅದು ಅಬ್ನಾರ್ಮಲ್ ಪ್ರೋಟೀನ್ಸ್ ಎಲ್ಲಿರ್ತಾವ ಅಂದ್ರೆ ಯಾವ ಪೇಷಂಟಿಗೆ ಮಲ್ಟಿಪಲ್ ಮೈಲೋಮಾ ಅಂದ್ರೆ ಇದು ಒಂಥರದ ಕ್ಯಾನ್ಸರ್ ರೀ, ಆ ಪೇಷಂಟ್ಸ್ನ ಅಬ್ನಾರ್ಮಲ್ ಪ್ರೋಟೀನ್ ಸಿಗ್ತಾವ್ರಿ ಯೂರಿನ್ ಸ್ಯಾಂಪಲ್ನಾಗ. ಅದ್ರ ಸಂಬಂಧ ಈ ಟೆಸ್ಟ್ ಮಾಡಿಸ್ಲಾಗ್ತೈತ್ರಿ. ಇಲ್ಲ ಪೇಷಂಟಿಗೆ ಲಕ್ಷಣ ಅದಾವಂದ್ರೆ ಅವರು ಮೂಳೆ ಏನದವ ಅಲ್ಲಿ ಬಹಳ ಜಾಸ್ತಿ ನೋವಾಗ ಕುಂತೈತೆ ಅಂದ್ರೆ, ಪದೇ ಪದೇ ಮೂಳೆ ಫ್ರ್ಯಾಕ್ಚರ್ ಆಗ ಕುಂತೈತೆ ಅಂದ್ರೆ, ರಕ್ತ ಒಳಗೆ ಕ್ಯಾಲ್ಸಿಯಂ ಲೆವೆಲ್ ಬಹಳ ಜಾಸ್ತಿ ಐತಂದ್ರೆ, ಮೈ ಯಾವಾಗಲೂ ಬಹಳ ವೀಕ್ನೆಸ್ ಇರ್ತೈತೆ ಅಂದ್ರೆ ಆವಾಗ ಕೂಡ ಈ ಟೆಸ್ಟ್ ಮಾಡಿಸ್ತಾರ್ರಿ. ಡಾಕ್ಟರ್ ಯಾಕೆ ನಿಮ್ಗೆ ಈ ಟೆಸ್ಟ್ ಬರೆದು ಕೊಡ್ತಾರ? ಸೊ ನೋಡ್ರಿ, ಯಾವ ಪೇಷಂಟ್ಸಿಗೆ ಮೂಳೆದ್ರಾಗ ಬಹಳ ಜಾಸ್ತಿ, ಮೂಳೆ ಅಂದ್ರೆ ಬೋನ್ಸ್ನಾಗ ಬಹಳ ಜಾಸ್ತಿ ನೋವು ಐತಂದ್ರೆ, ಪದೇ ಪದೇ ಅವ್ರ ಮೂಳೆ ಫ್ರ್ಯಾಕ್ಚರ್, ಬೋನ್ ಫ್ರ್ಯಾಕ್ಚರ್ ಆಗ ಕುಂತವಂದ್ರೆ, ಮೈಯಾಗ ರಕ್ತದ ಅಂಶ ಕಡಿಮೆ ಐತಂದ್ರೆ, ರಕ್ತದ ಕ್ಯಾಲ್ಸಿಯಂ ಲೆವೆಲ್ ಬಹಳ ಜಾಸ್ತಿ ಐತಂದ್ರೆ, ಪೇಷಂಟಿಗೆ ಕಿಡ್ನಿ ಸಮಸ್ಯೆ ಐತಂದ್ರೆ, ಇಲ್ಲ ಅವ್ರಿಗೆ ಕೈಯಾಗ ಕಾಲಾಗ ಸುಂದಾಗೋದು, ಉರಿ ಅನ್ಸೋದು ಈ ರೀತಿ ಆಗಕ್ಕಂತಂದ್ರೆ, ಭಾಳ ಜಾಸ್ತಿ ವೀಕ್ನೆಸ್ ಐತಂದ್ರೆ, ಏನು ಕಾರಣ ಇರಲಾರ್ದ ಮೈ ಇಳೆ ಹೊಂತೈತಿ, ವೇಟ್ ಲಾಸ್ ಆಗಕ್ಕಂತೈತಿ ಅಂದ್ರೆ, ಭಾಳ ಜಾಸ್ತಿ ದಣು ಆಗ್ತೈತೆ ಅಂದ್ರೆ ಆವಾಗ ಈ ಟೆಸ್ಟ್ ಬರ್ದು ಕೊಟ್ಟಿರ್ತಾರೆ. ಇಲ್ಲ ಕನ್ಫರ್ಮೇಷನ್ ಮಾಡಲಿಕ್ಕೆ ಪೇಷಂಟಿಗೆ ಏನರ ಮಲ್ಟಿಪಲ್ ಮೈಲೋಮಾ ಒಂಥರದ್ದು ರಕ್ತ ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್ ಇದು ಐತೋ ಇಲ್ಲೋ ಕನ್ಫರ್ಮೇಷನಿಗೆ, ಇಲ್ಲ ಲಿಂಫೋ ಪ್ರೊಲಿಫಿಲೇಟಿವ್ ಡಿಸಾರ್ಡರ್ ಏನರ ಐತೋ ಇಲ್ಲೋ ಇದನ್ನ ಕನ್ಫರ್ಮೇಷನಿಗೆ ಇದನ್ನ ಟೆಸ್ಟು ಬರ್ದು ಕೊಟ್ಟಿರ್ತಾರೆ ರೀ. ಈಗ ಈ ಟೆಸ್ಟ್ ಯಾವ ರೀತಿ ಮಾಡ್ಲಾಗ್ತೈತಿ? ಸೊ ನೋಡ್ರಿ, ಈ ಟೆಸ್ಟ್ ಮಾಡಾಕ ಪೇಷಂಟ್ ಏನದಾರ, ಪೇಷಂಟ್ದು ಮೂತ್ರ ಕಲೆಕ್ಟ್ ಮಾಡ್ಲಾಗ್ತೈತೆ. ಅವ್ರು ಒಂದು ಕಂಟೈನರ್ ಕೊಡ್ತಾರ, ಆ ಕಂಟೈನರ್ ಒಳಗೆ ಪೇಷಂಟ್ ಮೂತ್ರ ಕಲೆಕ್ಟ್ ಮಾಡಿ ಅದನ್ನ ಬಂದ್ ಮಾಡಿ ಕೊಡ್ಬೇಕ್ರಿ. ಅದನ್ನ ಲ್ಯಾಬಿಗೆ ಕಳಿಸ್ಲಾಗ್ತೈತ್ರಿ. ಆವಾಗ ಈ ಟೆಸ್ಟ್ ಆಗ್ತೈತ್ರಿ. ಈ ಟೆಸ್ಟ್ ಮಾಡ್ಸಕ್ ನೀವು ಯಾವುದೇ ರೀತಿ ಸ್ಪೆಷಲ್ ಪ್ರಿಪ್ರೇಷನ್ ಅವಶ್ಯಕತೆ ಇಲ್ಲ, ಯಾವಾಗ ಬೇಕಾದ್ರೂ ಈ ಟೆಸ್ಟ್ ನೀವು ಮಾಡಿಸ್ಕೋಬಹುದು. ಈಗ ಹೇಳ್ಕೊಡ್ತೀನಿ, ಇದ್ರ ರಿಪೋರ್ಟ್ ಬಂದ್ರೆ ಯಾವ ರೀತಿ ನೀವು ನೋಡ್ಬೋದು. ಸೊ ನೋಡ್ರಿ, ನಾರ್ಮಲಿ ಬೆನ್ಸ್ ಜೋನ್ಸ್ ಪ್ರೋಟೀನ್ ಟೆಸ್ಟ್ ಏನಿರ್ತೈತಿ ಅದ್ರದ್ದು ನೀವು ರಿಪೋರ್ಟ್ನಾಗ ನಿಲ್ ಅಂತ ಬಂತಂದ್ರೆ ಏನರ್ಥ, ನಿಮ್ಮ ಮೂತ್ರ ಸ್ಯಾಂಪಲ್ ಏನಿತ್ತು ಅದ್ರೊಳಗೆ ಬೆನ್ಸ್ ಜೋನ್ಸ್ ಪ್ರೋಟೀನ್ ಸಿಕ್ಕಿಲ್ಲ ಅಂತ ಅರ್ಥ. ಅಂದ್ರೆ ಆ ರಿಪೋರ್ಟ್ ನಾರ್ಮಲ್ ಐತೆ ಅಂತ ಅರ್ಥ. ಇಲ್ಲ ನಿಮ್ಮ ಯೂರಿನ್ ಸ್ಯಾಂಪಲ್ ನೀವೇನು ಕೊಟ್ಟಿದ್ರಿ ಅದ್ರಾಗ ರಿಪೋರ್ಟ್ನಾಗ ಬೆನ್ಸ್ ಜೋನ್ಸ್ ಪ್ರೋಟೀನ್ ಪ್ರೆಸೆಂಟ್ ಅಂತ ಬಂದೈತಂದ್ರೆ ರಿಪೋರ್ಟ್ ಅಬ್ನಾರ್ಮಲ್ ಇದೆ, ನಿಮ್ಮ ಮೂತ್ರ ಒಳಗಡೆ ಬೆನ್ಸ್ ಜೋನ್ಸ್ ಪ್ರೋಟೀನ್ಸ್ ಸಿಕ್ಕವಂತ ಅರ್ಥ. ಅಬ್ನಾರ್ಮಲ್ ಬಂತಂದ್ರೆ ನಿಮ್ಗೆ ಡಾಕ್ಟರ್ ಮತ್ತೆ ಬೇರೆ ಕೆಲವೊಂದಿಷ್ಟು ಟೆಸ್ಟ್ ಕನ್ಫರ್ಮೇಷನ್ಗೆ ಮಾಡಿಸ್ಲಿಕ್ಕೆ ಹೇಳ್ತಾರ್ರಿ. ಮತ್ತೆ ಈ ಟೆಸ್ಟಿಗೆ ನೀವು ಯೂರಿನ್ ಸ್ಯಾಂಪಲ್ ಕೊಟ್ಟಿರಂದ್ರೆ ಕೆಲವೊಂದಿಷ್ಟು ದಿನಲಿಂತ್ರ ವಾರಂಗಟ್ಲೆ ಆಗ್ಬೋದು ರಿಪೋರ್ಟ್ ನಿಮ್ಗೆ ಬರಲಿಕ್ಕೆ. ಮತ್ತು ಇದು 400 ರೂಪಾಯಿ ಒಳಗೆ ಈ ಟೆಸ್ಟು ಮಾಡ್ಕೊಡ್ಲಾಗ್ತೈತ್ರಿ. ಉಳಿದಿದ್ದು ರೇಟ್ ಡಿಪೆಂಡ್ ಆಗುತ್ತಾ, ನೀವು ಯಾವ ಸಿಟಿಯಾಗ ಅದಿರಿ, ಯಾವ ಲ್ಯಾಬ್ನಾಗ ಇದನ್ನು ಮಾಡ್ಸೋ ಅಂತ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗ್ತೈತ್ರಿ. ರೇಟ್ ಜಾಸ್ತಿ ಕಡಿಮೆ ಕೂಡ ಆಗ್ಬೋದು ಅನ್ಕೊಂತೀನಿ. ಬೆನ್ಸ್ ಜೋನ್ಸ್ ಪ್ರೋಟೀನ್ ಟೆಸ್ಟ್ ಬಗ್ಗೆ ನಾ ಏನು ಮಾಹಿತಿ ನಿಮ್ಗೆ ಎಲ್ಲರಿಗೂ ಈ ವಿಡಿಯೋದಾಗ ಶೇರ್ ಮಾಡಿದ್ದೀನಿ, ಎಲ್ಲ ನಿಮ್ಗೆ ಭಾಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಡಯಾಗ್ನೋಸ್ಟಿಕ್ ಟೆಸ್ಟ್ ಬಗ್ಗೆ ನೀವು ಮಾಹಿತಿ ಪಡ್ಕೋಬೇಕಂದ್ರೆ ಚಾನಲ್ವನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನು ಪ್ರೆಸ್ ಮಾಡಿರಿ. ಅದನ್ನು ಪ್ರೆಸ್ ಮಾಡಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.